ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಕರವಾಗಿರೋಂಥ ರವೆ ಪಾಯಸ ಮಾಡೋದು ತುಂಬಾನೇ ಸುಲಭ. ಕೇವಲ 10 ನಿಮಿಷದಲ್ಲಿ ಮಾಡ್ಕೋಬಹುದು. ಮುಖ್ಯವಾಗಿ ಇದನ್ನ ಮಾಡ್ಲಿಕ್ಕೆ ಹಾಲನ್ನ ಉಪಯೋಗ ಮಾಡ್ತಾ ಇಲ್ಲ. ಮೊದಲನೇ ಸ್ಟೆಪ್ ಅಲ್ಲಿ ರುಬ್ಕೋಬೇಕು. ಇದು ನೆನೆಸಿಟ್ಕೊಂಡಿರೋ ಗೋಡಂಬಿ ಸುಮಾರು ಒಂದು 10 ರಿಂದ 12 ಅಷ್ಟು 2 ಅವರಿಗೆ ಮುಂಚೆ ನೆನೆ ಹಾಕಿದ್ದೆ. ಬೆಳಿಗ್ಗೆ ಪಾಯಸ ಮಾಡಂಗಿದ್ರೆ ರಾತ್ರಿ ನೆನೆ ಹಾಕಿದ್ರೆ ಒಳ್ಳೇದು. ಬೆಳಿಗ್ಗೆ ಹೊತ್ತಿಗೆ ಚೆನ್ನಾಗಿ ನೆಂದೋಗುತ್ತೆ, ಮೆತ್ತಗಾಗೋಗುತ್ತೆ. ಇದು ನೆನೆಸಿಟ್ಕೊಂಡಿರೋ ಗಸಗಸೆ 2 ಟೇಬಲ್ ಸ್ಪೂನ್ ಅಷ್ಟು. ಇದನ್ನು ಕೂಡ 2 ಅವರಿಗೆ ಮುಂಚೆ ನೆನೆ ಹಾಕಿದ್ದೆ. ಹಸಿ ತೆಂಗಿನ ತುರಿ ಸುಮಾರು ಒಂದು 5 ಟೇಬಲ್ ಸ್ಪೂನ್ ಅಷ್ಟು. 2 ಏಲಕ್ಕಿ ಸಿಪ್ಪೆ ಸಹಿತವಾಗಿ. ನೀರನ್ನ ಹಾಕೊಂಡು ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗಸಗಸೆ ನೆನೆಸಿಟ್ಟಿದ್ನಲ್ಲ ಆ ನೀರನ್ನ ಹಾಕೊಂಡಿದ್ದೆ, ಅಷ್ಟೇ ಸಾಕಾಗುತ್ತೆ. ಅಥವಾ ರುಬ್ಬ ಕಷ್ಟ ಆದರೆ ಮತ್ತೊಮ್ಮೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಬೋದು. ಮುಖ್ಯವಾಗಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿದ್ದಾಗಿದೆ. ಮುಂದಿನ ಸ್ಟೆಪ್ ಏನಂತ ನೋಡೋಣ. ಬಾಣಲೆ ಇಟ್ಕೊಂಡಿದ್ದೀನಿ ಸಣ್ಣ ಉರಿಯಲ್ಲಿ. ತುಪ್ಪ 2 ಟೇಬಲ್ ಸ್ಪೂನ್ ಅಷ್ಟು. ಒಣ ದ್ರಾಕ್ಷಿ ಮತ್ತೆ ಗೋಡಂಬಿ ಎರಡನ್ನೂ ಸುಮಾರು ಒಂದು 2 ಟೇಬಲ್ ಸ್ಪೂನ್ ಅಷ್ಟನ್ನ ಉಪಯೋಗ ಮಾಡಿದ್ದೆ. ಇದರ ಕ್ವಾಂಟಿಟಿನ ನಿಮ್ಮ ಇಷ್ಟದ ಪ್ರಕಾರ ಸೇರಿಸ್ಕೋಬಹುದು. ಗೋಡಂಬಿ ಸ್ವಲ್ಪ ಮಟ್ಟಕ್ಕಷ್ಟು ಕೆಂಪಾಗಬೇಕು. ಒಣ ದ್ರಾಕ್ಷಿ ಕೂಡ ದಪ್ಪ ಆಗುತ್ತೆ. ಗೋಡಂಬಿ ಒಣ ದ್ರಾಕ್ಷಿನ ಹುರಿದಿದ್ದಾಗಿದೆ. ಸಣ್ಣ ಬಟ್ಲಲ್ಲಿ, ನಾನು ಯಾವ ಬಟ್ಲೆ ತಗೊಂಡಿದ್ದೀನಿ ನೋಡಿ, ಆ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಉಪ್ಪಿಟ್ರವೆ ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಒಂದೊತ್ತಿಗೆ ಸುಮಾರು ಒಂದು 5 ಜನಕ್ಕೆ ಸಾಕಾಗುತ್ತೆ. ರವೆ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಸುಮಾರು ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರ್ಕೋಬೇಕು. ರವೆ ಕ್ರಿಸ್ಪಿ ಆಗಬೇಕು, ಗಟ್ಟಿ ಆಗಬೇಕು, ಉದುರುದ್ರಾಗಬೇಕು, ಸುವಾಸನೆ ಕೂಡ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ಮುಖ್ಯವಾಗಿ ಕಂಟಿನ್ಯೂಸ್ ಆಗಿ ಕಲಿಸ್ತಾನೆ ಇರಬೇಕು. ರವೆನ ಹುರಿದಿದ್ದಾಗಿದೆ. ಸುವಾಸನೆ ಬರ್ತಾ ಇದೆ, ಉದುರುದ್ರಾಗಿದೆ. 5 ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಂಡಿದ್ದೆ. ರುಬ್ಕೊಂಡಿದ್ನಲ್ಲ ಕಾಯಿ ಗಸಗಸೆ, ಅದು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ತಣ್ಣಗಾದ ನಂತರ ಈ ಪಾಯಸ ಗಟ್ಟಿ ಬರುತ್ತೆ. ರವೆ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ನಾನು ಸುಮಾರು ಒಂದು ಅರ್ಧ ಲೀಟ್ರಷ್ಟು ನೀರನ್ನ ಉಪಯೋಗ ಮಾಡಿದ್ದೆ. ರವೆ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಸುಮಾರು ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. 5 ನಿಮಿಷ ಆದಮೇಲೆ ಬೆಲ್ಲ ಸೇರಿಸ್ತಾ ಇದ್ದೀನಿ 1 ಬಟ್ಲಷ್ಟು. ಯಾವ ಬಟ್ಲಲ್ಲಿ ರವೆನ ಅಳತೆ ಮಾಡಿದ್ನಲ್ಲ ಅದೇ ಬಟ್ಲಲ್ಲಿ 1 ಬಟ್ಲಷ್ಟು ಬೆಲ್ಲ. ಸಿಹಿನ ನಿಮ್ಮ ಇಷ್ಟದ ಪ್ರಕಾರ ಕೂಡ ಸೇರಿಸ್ಕೋಬೋದು. ಬೆಲ್ಲ ಎಲ್ಲ ಕರಗಿದ್ಮೇಲೆ ಒಮ್ಮೆ ಟೇಸ್ಟ್ ಮಾಡಿ ನೋಡಿ. ಕಡಿಮೆ ಅನಿಸಿದ್ರೆ ಸಿಹಿ ಮತ್ತೊಮ್ಮೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆನ ಸೇರಿಸ್ಕೋಬೋದು. ಈಗ ರವೆ ಪಾಯಸ ರೆಡಿಯಾಗಿದೆ, ಕುದೀತಾ ಇದೆ. ಕನ್ಸಿಸ್ಟೆನ್ಸಿನ ನೋಡಿ. ಪಾಯಸ ಆದಮೇಲೆ ತುಂಬಾನೇ ಜಾಸ್ತಿ ಗಟ್ಟಿ ಇದೆ ಅಂದರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿನ. ನೀರನ್ನ ಹಾಕ್ಕೊಂಡ್ರೆ ಸಿಹಿನ ಒಮ್ಮೆ ಚೆಕ್ ಮಾಡಿ ನೋಡಿ. ತುಂಬಾ ಸುಲಭ, ಪ್ರಯತ್ನ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.